ಬೆಂಗಳೂರು ದಿನೇ ದಿನೇ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡ್ತಾನೆ ಇದೆ. ಆದರೆ ಬೆಂಗಳೂರು ಹೊರವಲಯದಲ್ಲಿ ಮಾತ್ರ ಇಂದಿಗೂ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆ ಆಗಿದೆ. ದೊಡ್ಡಬಳ್ಳಾಪುರದ ಈ ಹಳ್ಳಿಯಲ್ಲಿ ಇವತ್ತಿಗೂ ರಸ್ತೆ ಮೇಲೆ ಚರಂಡಿ ನೀರು ಹರಿತಾನೆ ಇದೆ. ಅಷ್ಟಕ್ಕೂ ಆ ಹಳ್ಳಿ ಯಾವುದು, ಅಲ್ಲಿ ಇನ್ನೂ ಯಾಕೆ ಚರಂಡಿ ಆಗಿಲ್ಲ ಅಂತೀರಾ? ಈ ಸ್ಟೋರಿ ನೋಡಿ. ದಲಿತರ ಕಾಲೋನಿಯಲ್ಲಿ ಮೂಲಸೌಕರ್ಯ ಮರೀಚಿಕೆ, ಅಧಿಕಾರಿಗಳ ನಿರ್ಲಕ್ಷ್ಯ ಸಿಡಿದೆದ್ದ ಗ್ರಾಮಸ್ಥರು, ರಸ್ತೆ ಮೇಲೆ ಹರಿತಿರೋ ಚರಂಡಿ ನೀರು, ರಸ್ತೆಯಲ್ಲೇ ಬಟ್ಟೆ ತೊಳಿತಿರೋ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕಾಡತಿಪ್ಪೂರು ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಸುಮಾರು 1300 ಜನಸಂಖ್ಯೆ ಇದ್ದು 280 ಕುಟುಂಬಗಳು ವಾಸವಿದ್ದಾರೆ. ಅದರಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರೇ ಹೆಚ್ಚು. ಇದರಲ್ಲಿ ಎಸ್ಟಿ ಜನಾಂಗ ವಾಸವಿರುವ ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆಯೇ ಇಲ್ಲ. ಇಲ್ಲಿ ಎಲ್ಲವೂ ರಸ್ತೆಯ ಮೇಲೆಯೇ ಹರಿಯುತ್ತದೆ. ಈ ಕಾಲೋನಿಯಲ್ಲಿ ಇದುವರೆಗೂ ಚರಂಡಿ ಮಾಡಲು ಅಧಿಕಾರಿಗಳು ಮನಸ್ಸೇ ಮಾಡಿಲ್ಲ. ಬರೀ ಸುಂಕ ವಸೂಲಿಗೆ ಬಂದು ವಾಪಸ್ಸಾಗುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೆಂಡ ಕಾರಿದ್ದಾರೆ. ನಮಗೆ ಚರಂಡಿ ಮಳೆಯಿದ್ರು ಬರ್ತಾವ ನೀರು, ಮಳೆಯಿದ್ರು ಚರಂಡಿ ಸಮಸ್ಯೆ, ನೀರೆಲ್ಲ ನಿಂತ್ಕೊಂತದೆ, ಕಸರೆ ಹೊಲ್ಟೋಗಲ್ಲ, ಎಲ್ಲ ವಾಸನೆ ಹೊಡಿತದೆ, ಮಕ್ಳು ಮರಿಗೆಲ್ಲ ಸ್ಮೆಲ್ ಬರ್ತದೆ, ನಮಗೂ ಬರ್ತದೆ. ಮಳೆ ಇದ್ರೆ ಮಾತ್ರ ಕೊಚ್ಕೊಂಡು ಒಂದಿಷ್ಟು ಎಲ್ಲ ಅತ್ತ ಇತ್ತ ನುಗ್ತದಪ್ಪ. ನಾವು ಬಟ್ಟೆ ಹೋಗಿದ್ರೆ ನೀರೆಲ್ಲ ಇಲ್ಲೇ ಇರುತ್ತೆ. ಮತ್ತೆ ಓಡಾಡಕ್ಕೂ ಸಮಸ್ಯೆ ಐತೆ. ಮತ್ತೆ ಮಳೆ ಬಂದ್ರೆ ಎಲ್ಲ ಒಳಕ್ ಬರುತ್ತೆ ನೀರು. ಮತ್ತೆ ಹಾವು ಚೇಳುಗಳೆಲ್ಲ ಬರ್ತಾ ಇದಾವೆ ಒಳಿಕೆ. ಮಳೆ ಬರೋದ್ರಿಂದ ಚರಂಡಿ ಸಮಸ್ಯೆ ಜಾಸ್ತಿ. ಅದಕ್ಕೆ PDO ಏನಾದ್ರು ಬಂದು ಒಂದ್ ಸ್ವಲ್ಪ ಚರಂಡಿ ಸಮಸ್ಯೆನ ಬಗೆಹರಿಸ್ಬೇಕು. ಅಣ್ಣ ನಾವು ಹುಡ್ತಾಗ್ಲಿಂಟನು ಯಾವ ಚರಂಡಿನೂ ಇಲ್ಲ ಅಣ್ಣ. ಪೂರ್ತಿ ಕಸರೆ ಎಲ್ಲ ನೀರು, ಏನು ಇಲ್ಲ. ಹತ್ ಕಡೆಲಿಂಟ ಬರೋದು ಸೊಳ್ಳೆ, ಇದ್ ಕಡೆಲಿಂಟ ತಿಪ್ಪಿಗಳು, ಎಲ್ಲಾನು ಗಲೀಜ್ ಆಯ್ತಣ್ಣ. ಹಾಕಿಲ್ಲ, ಯಾರಿಗನ್ನ ಕೇಳಿರ್ನು ಯಾರು ಮಾರಿಸ್ತಾ ಇಲ್ಲಣ್ಣ. ಇನ್ನು ಈ ಗ್ರಾಮ ತಾಲೂಕಿನ ಕೊನೆಯ ಪಂಚಾಯಿತಿಯ ಭಕ್ತರ ಹಳ್ಳಿಗೆ ಸೇರಿದ ಗ್ರಾಮವಾಗಿದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಚರಂಡಿ ಇಲ್ಲದೆ ನೀರು ನಿಂತಲ್ಲೇ ನಿಂತು ಗಬ್ಬು ವಾಸನೆ ಬರ್ತಾ ಇದೆ. ರಾತ್ರಿ ವೇಳೆ ವಯಸ್ಸಾದವರು ರಸ್ತೆಯ ಮೇಲೆ ಓಡಾಡಲು ಆಗಲ್ಲ. ಕೊಳಚೆ ನೀರಲ್ಲಿ ಕಾಲಿಟ್ಟು ಬೀಳುತ್ತಿದ್ದಾರೆ. ಕೊಳಚೆ ನೀರಿಂದ ಸೊಳ್ಳೆ, ಹಾವು, ಚೇಳುಕಾಟ ಹೆಚ್ಚಾಗಿದ್ದು ಸಣ್ಣ ಸಣ್ಣ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಮನೆ ಮಾಡಿದೆ. ಮಳೆಗಾಲ ಬಂದ್ರೆ ಕೊಳಚೆ ನೀರು ಮನೆಗಳಿಗೆ ನುಗ್ಗುತ್ತವೆ. ಹಾಗಾಗಿ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚರಂಡಿ ವ್ಯವಸ್ಥೆ ಬೇಕು ನೀರು ಹೋಗಕ್ಕೆ. ಮಳೆ ನೀರು ಹೋಗಕ್ಕೂ ಜಾಗ ಇಲ್ಲ. ಡೈಲಿ ಬಟ್ಟೆ ಒಗ್ಯವು, ಯೂಸ್ ಮಾಡೋ ನೀರ್ಗಳು ಓದ್ತಿಲ್ಲ. ಸೊಳ್ಳೆಗಳು ಕಡಿತಾವೆ, ಅದೇ ಎಲ್ಲ ಗುಳ್ಳೆ ಆಯ್ತವೆ, ಕೆರ್ಕಂತ ಹುಡ್ಗರು ಹಿಂಗೆಲ್ಲ ಆತೈತೆ ಸರ್. ಏನು ಬರೋದೇ ಇಲ್ಲ. ಅದೇ ಕಂದಾಯ ಕಟ್ಟಿಸ್ಕೊಳ್ಳೋ ಟೈಮಿಗೆ ಮಾತ್ರ ಬರ್ತಾರೆ. ಕಂದಾಯಗಳನ್ನ ಅವ್ರು ಇವ್ರ ತಗೆಲ್ಲ ಕಟ್ಟಿಸ್ಕೊಂತಾರೆ, ಹೋಗ್ತಾರೆ. ಇಲ್ಲಿ ಏನ್ ಸಮಸ್ಯೆ ಆತೈತೆ ಅನ್ನೋ ಕೇಳೋರೇ ಇಲ್ಲ. ಮಳೆಗಾಲ ಬಂದ್ರೆ ಯಾವ ರೀತಿ ಸಮಸ್ಯೆ? ಮಳೆಗಾಲ ಬಂದ್ರೆ ನೀರೆಲ್ಲ ರೋಡ್ ಮೇಲೆ ಇರ್ತವೆ. ಈಗ ಹರಿತಾ ಇದೆ ರೋಡಲ್ಲಿ. ಈಗ ಹರಿತೈತೆ. ಮಳೆಗಾಲ ಬಂದ್ರೆ ಇದ್ದಿದ್ದು ಜಾಸ್ತಿ. ಏನ್ ಹೇಳೋಣ, ಅಧಿಕಾರಿಗಳು ಇದನ್ನ ಕಿವಿಗೆ ಹಾಕಬೇಕು. ಬಂದು ಒಂದ್ ಸ್ವಲ್ಪ ಎಲ್ಲ ಚರಂಡಿ ವ್ಯವಸ್ಥೆಗಳನ್ನ ನೀಟಾಗಿ ಮಾಡ್ಕೊಟ್ಟು ಹೋಗ್ಬೇಕು. ಆ ಗಲೀಜ್ ನೋಡ್ರಿ ಸಾವು. ನಾವು ಊಟ ಮಾಡಿದ್ದು ನಮ್ಮ ಹೊಟ್ಟೆಗಿರಲ್ಲ. ಅಧಿಕಾರಿಗಳು ಯಾರು ಬರಲ್ಲ. ಅವರು ಏನೋ ಬರ್ತಾರೆ, ಏನೋ ಒಂದ್ ಓಟ್ ಹಾಕ್ರಿ ಅಂತಾರೆ. ನಾವು ತಡ್ಕೊಂಡ್ಲಾರ್ದೆ 2 ಹಾಕ್ತಿವಿ, ಹೋಗಿ ಅವ್ರ 2 ಮಕ್ಳು ಸುಖವಾಗಿರ್ತಾರೆ. ಒಟ್ಟಾರೆ ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲ ಬಾರಿಗೆ ಶಾಸಕರಾಗಿರೋ ಧೀರಜ್ ಮುನಿರಾಜ್ ವಿಶೇಷ ಅನುದಾನದಲ್ಲಿ ಈ ಗ್ರಾಮಕ್ಕೆ ಚರಂಡಿ ವ್ಯವಸ್ಥೆ ಕಲ್ಪಿಸ್ತಾರಾ? ಕಾದು ನೋಡಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18, ಬೆಂಗಳೂರು.